ರವಿ ಹಸಿರು ಪಿಸುಗುಟ್ಟುವ ಕಾಡಿನ ಪಕ್ಕದಲ್ಲಿರುವ ಹರ್ಷಚಿತ್ತದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು. ಪ್ರತಿ ಬೆಳಿಗ್ಗೆ ಹಳೆಯ ಕಲ್ಲಿನ ಬಾವಿಯಿಂದ ನೀರನ್ನು ತರುವುದು ಅವನ ಕೆಲಸವಾಗಿತ್ತು. ಇಂದು ಅವನು ತನ್ನ ಸ್ನೇಹಿತೆ ಮಾಯಾಳೊಂದಿಗೆ ಆಡಲು ಉತ್ಸುಕನಾಗಿ ಅವಸರದಲ್ಲಿದ್ದನು. ಛಪ್! ಬಕೆಟ್ ದೊಡ್ಡ ಅವಸರದ ಶಬ್ದದೊಂದಿಗೆ ನೀರಿನ ತಟ್ಟಿತು. ಅಯ್ಯೋ, ಹಳೆಯ ಹಗ್ಗ ತುಂಡಾಯ್ತು ಮತ್ತು ಬಕೆಟ್ ತಳಕ್ಕೆ ಉರುಳಿತು. ಏನಾಯ್ತು ಎಂದು ತಕ್ಷಣ ಹಿರಿಯರಿಗೆ ಹೇಳ್ಬೇಕು ಎಂದು ರವಿಗೆ ತಿಳಿಯಿತು. ಆದರೆ ಒಂದು ಸಣ್ಣ ಕಳ್ಳ ಆಲೋಚನೆ ಅವನ ಮನಸ್ಸಿಗೆ ನುಸುಳಿತು. ಅದು ಆ ಗದ್ದಲದ ತ್ವರಿತ ಕೋತಿಗಳು ಎಂದು ಅವನು ತನ್ನೊಳಗೆ ಪಿಸುಗುಟ್ಟಿದನು. ಅವನು ಗ್ರಾಮದ ಮುಖ್ಯಸ್ಥರ ಬಳಿಗೆ ಓಡಿದನು. ಅವನ ಧ್ವನಿ ನಡುಗುತ್ತಾ ಮತ್ತು ವೇಗವಾಗಿತ್ತು. ಕಪಿಗಳು ನೀರು ಕದಿಯಲು ಪ್ರಯತ್ನಿಸುವಾಗ ಹಗ್ಗವನ್ನೇ ಮುರಿದರು ಎಂದು ಅವನು ಹೇಳಿದನು. ಮುಖ್ಯಸ್ಥರಿಗೆ ತುಂಬಾ ಕೋಪ ಬಂದಿತು. ನೀರು ಅಮೂಲ್ಯವಾಗಿತ್ತು. ನಾವು ಗದ್ದಲದ ಪ್ರಾಣಿಗಳನ್ನು ನಮ್ಮ ಹಳ್ಳಿಯಿಂದ ದೂರವಿಡಬೇಕು ಎಂದು ಅವರು ಘೋಷಿಸಿದರು. ಅವರು ಪ್ರಕಾಶಮಾನವಾದ ರಿಬ್ಬನ್ ಮತ್ತು ಸದ್ದು ಮಾಡುವ ಡಬ್ಬಿಗಳನ್ನು ಕಾಡಿನ ಅಂಚಿಗೂ ಕಟ್ಟಿದರು. ದಟ್ಟವಾದ ಕಾಡಿನಲ್ಲಿ ಪ್ರಾಣಿಗಳು ಶಬ್ದದಿಂದ ಭಯಭೀತರಾಗಿ ಗೊಂದಲಕ್ಕೊಳಗಾದವು. ಮಾಯಾ ಕೂಡ ದುಃಖಿತಳಾಗಿದ್ದಳು. ತನ್ನ ಅರಣ್ಯ ಸ್ನೇಹಿತರ ಬಗ್ಗೆ ಚಿಂತಿಸುತ್ತಿದ್ದಳು. ರವಿ ಮಾಯಾಳ ದುಃಖಿತ ಮುಖವನ್ನು ನೋಡಿ ತನ್ನ ಹೊಟ್ಟೆಯಲ್ಲಿ ಭಯಾನಕ ಭಾರವಾದ ಗಂಟು ಅನುಭವಿಸಿದನು. ಅವನಿನ್ನು ಮುಂದೆ ಅಪರಾಧವನ್ನು ಸಹಿಸಲಾರದೆ ಮೌನವಾದ ಕಾಡಿಗೆ ಓಡಿಹೋದನು. ಅವನು ವಿಸ್ಪರಿಂಗ್ ಟ್ರೀ ಎಂದು ಕರೆಯಲ್ಪಡುವ ಅತ್ಯಂತ ಹಳೆಯ ಬುದ್ಧಿವಂತ ಮರದ ಕೆಳಗೆ ನಿಂತನು. ಒಂದು ಕೊಂಬೆಯ ಮೇಲೆ ಎತ್ತರದಲ್ಲಿ ಒಂದು ಜೋಡಿ ದೊಡ್ಡ ಬುದ್ಧಿವಂತ ಕೊಂಬೆಯ ಮೇಲೆ ಎತ್ತರದಲ್ಲಿ ಒಂದು ಜೋಡಿ ದೊಡ್ಡ ಬುದ್ಧಿವಂತ ಹಳದಿ ಕಣ್ಣುಗಳು ಅವನನ್ನು ನೋಡುತ್ತಿದ್ದವು. ಅದು ಗೂಬೆ, ಬುದ್ಧಿವಂತ ಗೂಬೆ. ಮೃದುವಾದ ತಿಳಿದಿರುವ ಕೂಗು ಧ್ವನಿಯಲ್ಲಿ ಮಾತನಾಡಿತು. ಚಿಕ್ಕವನೇ, ನಿನ್ನ ಹೃದಯ ಏಕೆ ಇಂತಹ ಭಾರವಾದ ಹೊರೆಯನ್ನ ಹೊತ್ತಿದೆ ಎಂದು ಗೂಬೆ ಕೇಳಿತು. ರವಿ ಎಲ್ಲವನ್ನೂ ಒಪ್ಪಿಕೊಂಡನು. ಮುರಿದ ಹಗ್ಗ ಮತ್ತು ಅವನು ಮುಗ್ಧ ಕೋತಿಗಳ ಮೇಲೆ ಹೊರಿಸಿದ ದೋಷ. ಗೂಬೆ ನಿಧಾನವಾಗಿ ತಲೆಯಾಡಿಸಿತು. ಸತ್ಯಕ್ಕೆ ಸಮಾನವಿಲ್ಲ ಎಂದು ಅದು ಮೆಲ್ಲಗೆ ಕೂಗಿತು. ಸತ್ಯಕ್ಕೆ ಸಮಾನವಿಲ್ಲ. ಅದು ಒಂದು ಕ್ಷಣ ನೋಯಿಸಬಹುದು, ಆದರೆ ಸುಳ್ಳು ಎಲ್ಲರಿಗೂ ಶಾಶ್ವತವಾಗಿ ನೋವುಂಟುಮಾಡುತ್ತದೆ. ಹೊಸ ನಿರ್ಣಯದ ಅಲೆ ತನ್ನ ಮೇಲೆ ಹರಿಯುವುದನ್ನು ಅನುಭವಿಸಿದ ರವಿ ಎದ್ದು ನಿಂತನು. ನಾನು ಸತ್ಯವನ್ನು ಹೇಳಬೇಕು ಮತ್ತು ಕೋತಿಗಳು ಮತ್ತು ನನ್ನ ಸ್ನೇಹಿತರಿಗಾಗಿ ಎಲ್ಲವನ್ನೂ ಸರಿಪಡಿಸಬೇಕು. ಅವನು ಮುಖ್ಯಸ್ಥರು ಕುಳಿತಿದ್ದ ಹಳ್ಳಿಯ ಚೌಕಕ್ಕೆ ನೇರವಾಗಿ ಹಿಂದಿರುಗಿದನು. ಹಿರಿಯರೇ, ರವಿ ಈಗ ಬಲವಾದ ಮತ್ತು ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿದನು. ಬಕೆಟ್ ಮುರಿದವನು ನಾನು, ಕೋತಿಗಳಲ್ಲ. ಮುಖ್ಯಸ್ಥರು ದಯೆಯಿಂದ ನಕ್ರು. ನಿನ್ನ ಸತ್ಯಕ್ಕಾಗಿ ಧನ್ಯವಾದಗಳು ರವಿ. ಅದಕ್ಕೆ ದೊಡ್ಡ ಧೈರ್ಯ ಬೇಕು. ಅವರೆಲ್ಲರೂ ಹೊಸ ಬಕೆಟ್ ತರಲು ಒಟ್ಟಾಗಿ ಕೆಲಸ ಮಾಡಿದ್ರು. ಸತ್ಯಕ್ಕೆ ಸಮಾನವಿಲ್ಲ.